ಮಮ್ಮಿ ಎಲ್ಲಿಗೆ ಮಮ್ಮಿ ರೆಡಿ ಆಗ್ತಿರೋದು? ಹಾಯ್ ನಮಸ್ತೆ ಸ್ನೇಹಿತರೆ, ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ಇದೀವಿ. ಇವತ್ತು ಹೋಗಿ ನಾಳೆ ಬೆಳಗ್ಗೆ ದರ್ಶನ ಮಾಡೋಣ ಅಂತೇಳಿ. ಸೊ ಇವಾಗ ಬಿಡ್ತೀವಿ, ಒಂದು 10-15 ನಿಮಿಷ ಬಿಡ್ತೀವಿ. ಇವತ್ತು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ದರ್ಶನ ಮಾಡಿ ನಾಳೆ ನೈಟ್ ಅಷ್ಟರಲ್ಲಿ ಮನೆಗೆ ಬರೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಎಲ್ಲ ರೆಡಿ ಆಗಿದೆ. ಒಂದು 5-10 ನಿಮಿಷ ಬಿಡ್ತೀವಿ. ನಾಳೆ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಎಷ್ಟೊತ್ತಿಗೆ ದರ್ಶನ ಆಗುತ್ತೆ, ಅಲ್ಲಿಂದ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ, ಸೊ ಎಲ್ಲ ನನ್ನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಬಂದು ಟೈಮು 6:45. ನಾವು ಧರ್ಮಸ್ಥಳ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಹೇಳ್ತೀನಿ. ನೆಕ್ಸ್ಟ್ ನಾವು ಎಲ್ಲಿ ಊಟಕ್ಕೆ ನಿಲ್ಲಿಸ್ತೀವಿ ಅಂತ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಬಾಯ್ ಬಾಯ್ ಮನೀಶ್, ಬಾರ ಬಾಯ್. ಇವಾಗ ಕಾರ್ ಹತ್ತಾ ಇದೀವಿ. ನಮ್ಮನೆ ಹತ್ರನೇ ಫುಲ್ಲು ಮಳೆ ಇದೆ. ಸೊ ಮಳೆನಲ್ಲಿ ಹೋಗೋದಂದ್ರೆ ನನಗೆ ತುಂಬ ಇಷ್ಟ. ಆಕ್ಚುಲಿ ನಂಗೆ ಮಳೆನಲ್ಲಿ ಜರ್ನಿ ಮಾಡೋದು ಇಷ್ಟ. ಅದರಲ್ಲೂ ನನಗೆ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಮಳೆ ಬರ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಮಾಡಿದ್ದೀವಿ, ಬರೋದಕ್ಕೆ ಒಂದು 5 ನಿಮಿಷ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದೀವಿ. ರೋಟಿ ಎಲ್ಲ ಏನು ಹೇಳಿಲ್ಲ, ಯಾಕಂದರೆ ಗಾಡ್ ಸೆಕ್ಷನಲ್ಲಿ ಜೀರ್ಣ ಆಗುವಂತ. ಸೊ ರೈಸ್ ಐಟಮ್ ಮಾತ್ರ ಹೇಳಿದ್ದೀವಿ. ಸೊ ನಾವು ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಬಂದಮೇಲೆ ತೋರಿಸ್ತೀನಿ. ಇವ್ರ ಹೆಸರು ಬಂದು ಸುಬ್ಬಮ್ಮ ಅಂತ, ಇವ್ರ ಹೆಸರು ಬಂದು ಮಂಗಮ್ಮ ಅಂತ, ಅವ್ರ ಹೆಸರು ಬಂದು ಅಲ್ವೇಲಮ್ಮ ಅಂತ. ಇವ್ರ ಹೆಸರು ಬಂದು ಮುತ್ತಪ್ಪ ಅಂತ. ಇದು ಪನ್ನೀರ್ 65. ನೀನು ಆರ್ಡರ್ ಮಾಡಿದ ಇದನ್ನ? ಸರಿ ಆಯ್ತು, ಟೇಸ್ಟ್ ಮಾಡೋಣ ಯಾವ್ಯಾರು ಏನೇನು ಆರ್ಡರ್ ಮಾಡಿ. ಯಾವುದೇ ಚೆನ್ನಾಗಿದೆ. ಪನ್ನೀರ್ ರೈಸ್ ಆರ್ಡರ್ ಮಾಡಿದ್ದೀವಿ. ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಇದೆ. ಹೇಗಿದೆ ಫುಡ್ಡು? ಗೊತ್ತಾಗಿದೆ. ಯಾಕಂದ್ರಮ್ಮ ಅಲ್ಲಿ ಇಟ್ಟಿರೋ ಸೌತೆಕಾಯಿ, ಟೊಮಾಟೊ, ಈರುಳ್ಳಿ ನಮ್ಗೊಂಚೂರು ಕೊಡ್ರವ. ನೀವು ಮಾತ್ರ ಒಂದು ತಟ್ಟೆ ಇಟ್ಕೊಂಡು ತಿಂತಾ ಇದ್ದೀರಲ್ಲ. ಟೊಮಾಟೊ ರೈಸ್ ಅಂತೂ ಸಖತ್ತಾಗಿದೆ. ಈ ಹೋಟೆಲ್ದು ಡೀಟೇಲ್ ಅಡ್ರೆಸ್ ನಾನು ಹೇಳ್ತೀನಿ. ನೀವು ಯಾರಾದರೂ ಈ ಸೈಡ್ ಬಂದಾಗ ಈ ಟೊಮೊಟೊ ರೈಸ್ ಮಿಸ್ ಮಾಡದೆ ತಿನ್ನಿ. ಯಾವುದೇ ಹೋಟ್ಲಿಗೆ ಹೋದರೂ ಅಷ್ಟೇನೆ ಎಲ್ಲನೂ ಒಟ್ಟಿಗೆ ಆರ್ಡ್ರ್ ಮಾಡಲ್ಲ. ಯಾಕಂದರೆ ಟೇಸ್ಟ್ ನೋಡಬೇಕು ಫಸ್ಟು, ಚೆನ್ನಾಗಿರುತ್ತೋ ಇಲ್ವೋ. 2-3 ಆರ್ಡ್ರ್ ಮಾಡಿಬಿಟ್ಟು ಚೆನ್ನಾಗಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂತ ಎಲ್ಲ ಒಂದೊಂದೇ ಆರ್ಡ್ರ್ ಮಾಡಿರ್ತೀವಿ. ಸೊ ಚೆನ್ನಾಗಿತ್ತು ಅಂತಂದರೆ ಆಮೇಲೆ ಇನ್ನೂ ಒಂದು ಆರ್ಡ್ರ್ ಮಾಡ್ಕೋತೀವಿ. ಓಕೆ, ಕಿಚಡಿ ಅಂತೂ ನನ್ನ ಫೇವ್ರೆಟ್ಟು. ನಾನು ಎಲ್ಲೇ ಹೋದರೂ ಫಸ್ಟ್ ತೊಗೊಳ್ಳೋದೆ ದಾಲ್ ಕಿಚಡಿ. ನೋಡಿ, ಇವಾಗ ನಾವು ಎಲ್ಲ ತಿನ್ಬಿಟ್ಟು ಲಾಸ್ಟಲ್ಲಿ ದಾಲ್ ಕಿಚಡಿ ತಿಂತಾ ಇದ್ದೀವಿ. ಏನಕ್ಕೆ ಇದನ್ನು ತಿಂತೀನಿ ಅಂದರೆ ಇದು ಬೇಗ ಜೀರ್ಣ ಮಾಡುತ್ತೆ. ಈಗ ನಾನು ಏನೇನೋ ಗೋಬಿ ಮಂಚೂರಿ ಎಲ್ಲ ತಿಂದಿರ್ತೀವಲ್ಲ, ಸೊ ಇದು ಜೀರಿಗೆ ಎಲ್ಲ ಹಾಕಿರ್ತಾರೆ ಮತ್ತು ಬೇಳೆದಲ್ವ, ಬೇಗ ಜೀರ್ಣ ಆಗುತ್ತೆ ಅಂತ ನಾನು ಎಲ್ಲೇ ಹೋದ್ರೂ ಲಾಸ್ಟಲ್ಲಿ ಸ್ವಲ್ಪನಾದರೂ ರೈಸ್ ಐಟಮ್ ಏನಾದರೂ ತಿನ್ನಬೇಕು ಅಂದರೆ ನಾನು ದಾಲ್ ಕಿಚಡಿನೇ ತೊಗೊಳ್ಳೋದು. ನಿಮಗೆ? ನನಗೆ ಟೊಮೆಟೊ ರೈಸ್ ಇವಳು ತಿಂತಾ ಇರಲಿಲ್ಲ ದಾಲ್ ಕಿಚಡಿ. ಈಗ ನನ್ನಿಂದ ಅಭ್ಯಾಸ ಮಾಡಿದ್ದೀನಿ ನನ್ನ ಮಗಳಿಗೂ. ಬಟ್ ಇವಳದೊಂದು ತಲೆನೋವು ನನಗೇನು ಗೊತ್ತಾ ಫ್ರೆಂಡ್ಸ್, ಇವಳು ಇವರಮ್ಮ ಇಬ್ಬರು ತುಪ್ಪ ತಿನ್ನಲ್ಲ. ಇವರಿಂದ ನಾನು ದಾಲ್ ಕಿಚಡಿಗೆ ನಂಗೆ ಜಾಸ್ತಿ ತುಪ್ಪ ಹಾಕಿಸ್ಕೊತೀನಿ. ಇವರಿಂದ ಏನು ಮಾಡೋದು ಕರ್ಮ, ಏನು ಮಾಡೋಕ್ಕಾಗಲ್ಲ. ಮಗಳು ತಂಗಿಯಿಂದ ನಾನು ತುಪ್ಪ ಹಾಕ್ತೆ ತಿಂತಾ ಇದ್ದೀನಿ. ಬಟ್ ಓಕೆ ಅಷ್ಟೇ. ಧರ್ಮಸ್ಥಳಕ್ಕೆ ಬರ್ತೀರಾ ಈ ಹೋಟ್ಲಿಗೆ ವಿಸಿಟ್ ಮಾಡಿ. ನೋಡಿದ್ರ ನನ್ನ ಮಗಳು ಸಜೆಸ್ಟ್ ಮಾಡ್ತಾ ಇದ್ದಾಳೆ ಈ ಹೋಟ್ಲು ಬಗ್ಗೆ. ಸಖತ್ತಾಗಿ ಮಾಡ್ತಾರೆ, ಇಡ್ಲಿ ಮಾಡ್ತಾರೆ, ಅಡಿಗೆ ನೋಡಿ ಇವರಿಬ್ರು ಹೊಟ್ಟೆ ಉರ್ಕೋತಾ ಇದಾರೆ. ಯಾಕೆ ಗೊತ್ತಾ, ನಾವಿಬ್ರು ವಿಡಿಯೋ ಮಾಡ್ತಾ ಇದೀವಿ ಅಂತ ಇವರಿಬ್ರು ಹೊಟ್ಟೆ ಉರ್ಕೋತಾ ಇದಾರೆ. ಇಲ್ಲಪ್ಪ, ನಾನು ಹಂಗಲ್ಲಪ್ಪ, ವಿಡಿಯೋನೂ ಮಾಡಬೇಕು, ಊಟನೂ ಮಾಡಬೇಕು, ಹೋಟ್ಲು ಬಗ್ಗೆನೂ ರಿವ್ಯೂ ಕೊಡಬೇಕು. ಚೆನ್ನಾಗಿದೆ ಅಂದರೆ ಮಾತ್ರ ನಾನು ಚೆನ್ನಾಗಿದೆ ಅಂತೀನಿ. ಚೆನ್ನಾಗಿಲ್ಲ ಅಂದರೆ ನಾನು ತುಂಬ ಸುಳ್ಳು ಫೇಕ್ ಆಗೆಲ್ಲ ಹೇಳಲ್ಲ, ಸುಳ್ಳೆಲ್ಲ ಹೇಳಲ್ಲ. ಆ್ಯಕ್ಚುಲಿ ಊಟ ಎಲ್ಲ ತುಂಬ ಚೆನ್ನಾಗಿದೆ, ಬಿಸಿ ಬಿಸಿ ಇದೆ. ಧರ್ಮಸ್ಥಳಕ್ಕೆ ಬರ್ತಾರ ಈ ಹೋಟ್ಲನ್ನ ವೇಸ್ಟ್ ಎಲ್ಲ ವಿಸಿಟ್ ಮಾಡಿ. ಸ್ವಲ್ಪ ನನ್ನ ಮಗಳಿಗೆ ಮಾತು ಬರಲ್ಲ, ಮಾತು ಕಮ್ಮಿ. ಓಕೆ, ನಂತೂ ಚಿರು ನನ್ನ ತಮ್ಮ ಬಂದರೆ ಫೋನಲ್ಲೇ ಮುಳುಗೋಗ್ಬಿಡ್ತಾನೆ. ಕಾರ್ ಓಡಿಸ್ಬೇಕಾದ್ರೆ ಏನು ಮಾಡ್ತಾನೆ ಅಂತಂದರೆ ಹೆಡ್ಫೋನ್ ಹಾಕ್ಕೊಂಡ್ಬಿಡ್ತಾನೆ. ನಾವು ಮಾತಾಡಿದ್ರು ಕೇಳಿಸ್ಕೊಳ್ಳಲ್ಲ, ನಾವು ಬೈಕೊಂಡ್ರು ಕೇಳಿಸ್ಕೊಳ್ಳಲ್ಲ. ಆರಾಮಾಗಿ ಹಾಡು ಕೇಳ್ಕೊಂಬರ್ತಾನೆ. ನೋಡಿ, ಎಲ್ಲ ಊಟ ಮಾಡ್ತಾಯಿದ್ರೆ ಅವನು ಆರಾಮಾಗಿ ಯಾವುದೋ ಫೀಲಿಂಗ್ ಸಾಂಗ್ ಕೇಳ್ತಿದ್ದಾನೆ. ಅದು ಯಾವ ಸಾಂಗ್ ಕೇಳ್ತಿದ್ದಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ್ದು ಕೇಳ್ತಿದ್ದೆ ಚಿರೋ? ಫೀಲಿಂಗ್ ಸಾಂಗು? ಏನೋ ನಿಂಗೆ ಪ್ರಾಬ್ಲಮ್ಮು? ನೋಡಿ, ಏನೋ ಮೂವಿ ನೋಡ್ತಾ ಇದ್ದಾನೆ ಅನ್ಸುತ್ತೆ, ಗೊತ್ತಿಲ್ಲ ಯಾವುದಂತ. ಸೀರಿಯಲ್ಲಾ? ಯಾವುದು ಸೀರಿಯಲ್ಲು?
ಫ್ರೆಂಡ್ಸ್, ನಿಮ್ಗೆ ಯಾರಿಗಾದ್ರೂ ಟೀ ಶಾಪ್ ಏನಾದರೂ ಇಟ್ಟರೆ, ಕೆಲ್ಸಕ್ಕೆ ಏನಾದರೂ ಬೇಕಂತ ನನಗೆ ಕಮೆಂಟ್ ಹಾಕಿದ್ರೆ ನಾನು ನನ್ನ ಮಗಳನ್ನ ಟೀ ಮಾಡೋದಕ್ಕೆ ಕಳಿಸ್ತೀನಿ. ವ್ಯಾಪಾರ ಚೆನ್ನಾಗಿ ಮಾಡ್ತಾಳೆ. ಎಷ್ಟಮ್ಮ ಕಾಫಿ ಟೀ? 1 ಲೀಟ್ರ್ ಹಾಲು ಬಂತ 40 ರೂಪಾಯಿಗೆ 1 ಲೀಟ್ರ್. ಇರಿ ಸಾಗರ. ಸರಿ ಮೇಡಮ್, ನೀವಿಲ್ಲೇ ಇರ್ತೀರಾ ಟೀ ಮಾಡ್ಕೊಂಡು? ಸರಿ ಮೇಡಮ್, ನಾನು ಖಂಡಿತ ಮೇಡಮ್ ಟೀ ನಮಗೆ ಮೇಡಮ್. ಪಾಪ ಹುಡುಗಿ ಟೀ ಮಾಡ್ತಾಳ, ಒಂದು 50 ರೂಪಾಯಿ ಟಿಪ್ಸ್ ಕೊಡ್ರಪ್ಪ. ಹೋಗ್ಲಿ ಅತ್ತಾಗೆ. ಅಮ್ಮು, ನಿನ್ ದಾನ ಶೂರಕ್ಕಿ ಅಲ್ವ, ಹೋಗ್ಲಿ ಒಂದು 50 ರೂಪಾಯಿ ಕೊಡಮ್ಮ. ಎಷ್ಟು ಕೊಡ್ತೀರಾ ಟಿಪ್ಸು? ಸರಿ ಮೇಡಮ್, ಬಿಡಿ ಮೇಡಮ್, 100 ರೂಪಾಯಿ ಕೊಡ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಈ ಥರ ಹೇಳಿರೋದಕ್ಕಾದ್ರೂ 100 ರೂಪಾಯಿ ಟಿಪ್ಸ್ ಕೊಡ್ತೀವಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್ ತುಂಬ ಸಿನ್ಸಿಯರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಂಬಳ ಎಷ್ಟು ಕೊಡ್ತಾರೆ? 15,000ನಾ? ಇವತ್ತು ಊಟಕ್ಕೆ ನಿಲ್ಸಿದ್ವಿ. ಇದು ಬಂದು ಇರಿಸಾವೆ ಅಂತೇಳಿ, ಬಟ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೀವು ಯಾರಾದ್ರೂ ನೀನು ಧರ್ಮಸ್ಥಳಕ್ಕೆ ಹೋಗೋರು ಎಲ್ಲಪ್ಪ ಊಟ ಮಾಡೋದು ಅಂತ ಸ್ವಲ್ಪ ಕನ್ಫ್ಯೂಸಲ್ಲಿದ್ದರೆ ಆರಾಮಾಗಿ ಇಲ್ಲಿ ಬಂದು ಊಟ ಮಾಡ್ಬೋದು. ಟೇಸ್ಟಿ ಅಂತೂ ತುಂಬ ಚೆನ್ನಾಗಿದೆ. ಕ್ವಾಂಟಿಟಿನೂ ಹಾಗೆ ಚೆನ್ನಾಗೇ ಕೊಟ್ಟರು. ಒಂದು ನಾವು ದಾಲ್ ಕಿಚಡಿ ತೊಗೊಂಡ್ರೆ 2 ತಿನ್ನಷ್ಟು ಕೊಟ್ಟಿದ್ರು. ಸೊ ಈಗ ಟೈಮ್ ಬಂದು 11 ಗಂಟೆಗೆ ಇನ್ನೂ 10 ನಿಮಿಷ ಇದೆ. ನಾವ್ ಅನ್ಕೊಂಡ್ವಿ ಒಂದು 12 ಗಂಟೆ 12:30 ಅಷ್ಟರಲ್ಲಿ ತಲುಪ್ತೀವಿ ಅನ್ಕೊಂಡ್ವಿ. ಬಟ್ ಏನೋ ರೋಡ್ ಸರಿ ಇಲ್ಲ ಅಂತಂದ್ರೆ, ನಾವು ಊಟಕ್ಕೆ ನಿಲ್ಸಿದ್ದಾಗ ಅಲ್ಲಿ ಹೋಟ್ಲು ಓನರ್ ಹೇಳಿದ್ರು ರೋಡ್ ಸರಿ ಇಲ್ಲ ಅಂತ. ಮೇ ಬಿ ನಾವು ಹೋಗೋಷ್ಟರಲ್ಲಿ 2-3 ಗಂಟೆ ಆಗುತ್ತೆ ಅನ್ಸುತ್ತೆ. ಸೊ ನಾನು ಮುಂದೆ ಹೇಳ್ತೀನಿ ಎಲ್ಲಿಂದ ರೋಡ್ ಸರಿ ಇಲ್ಲ ಅಂತ ಹೇಳಿ. ಓಕೆ, ನಾವಂತೂ ಬೇಗ ಹೋಗ್ತೀವಿ. ಅಟ್ಲೀಸ್ಟ್ ಒಂದು 12-1 ಗಂಟೆಗೆ ಹೋಗ್ತೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೆಳಗ್ಗೆ ಒಂದು 6-7 ಗಂಟೆ ಅಷ್ಟು ದರ್ಶನ ಮಾಡೋಣ ಅನ್ಕೊಂಡ್ವಿ. ಬಟ್ ಮೇ ಬಿ ಆಗಲ್ಲ ಅನ್ಸುತ್ತೆ. ಫೈನಲಿ ನಾವು ಧರ್ಮಸ್ಥಳ ರೀಚ್ ಆದ್ವಿ. 1:30 ಆಗಿತ್ತು ಅನ್ಸುತ್ತೆ. ಬಟ್ ರೂಮ್ ಹುಡ್ಕೋಣ ಅಂತೇಳಿ ರೂಮ್ ಹುಡುಕ್ತಾ ಇದ್ದೀವಿ. ಅಪ್ಪ ಇಳಿತೀವಿರೋ ಇರಮ್ಮ, ನೋಡ್ಕೊಂಡ್ ಬರ್ತೀನಿ. ಅಲ್ಲೇ ಕೂತ್ಕೊಂಡು. ಯಪ್ಪ ದೇವ್ರೆ, ಇದು ಯಾವ್ದೋ ಗ್ರೀನ್ ಪಾರ್ಕ್ ಅಂತೆ. ಇದು ನೋಡಿದ್ರೆ ಪಾಳ ಕೊಂಪೆ ಇದ್ದಂಗೆ ಐತೆ. ಇಲ್ಲಿ ರೂಮು 2,500 ಅಂತೆ. ದುಡ್ಡು ಹೋದ್ರೂ ಕೊಡೋಣ ಅಂತಂದ್ರೆ ಇಲ್ಲೆಲ್ಲ ನೋಡಿದ್ರೇ ಭಯ ಆಗ್ತಾ ಇತ್ತು. ಸೊ ಅದಕ್ಕೆ ನಾವು ಇಲ್ಲಿ ರೂಮ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನೋಡೋಣ ಎಲ್ಲಿ ಸಿಗುತ್ತೆ ರೂಮು ಅಂತೇಳಿ. ಅಮ್ಮೋ, ಇಲ್ಲಿ ಬೇಡ, ನಡಿಯಮ್ಮೋ, ಬೇರೆ ಕಡೆ ನೋಡೋಣ. ನಾವು 1:30ಗೆ ಧರ್ಮಸ್ಥಳ ರೀಚ್ ಆದ್ವಿ. ಬಟ್ ಎಲ್ಲಿ ರೂಮ್ಗಳಿಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಫೈನಲಿ ಯಾವ್ದಿದು? ಪಂಚಮಿ ರೆಸಿಡೆನ್ಸಿ, ಧರ್ಮಸ್ಥಳ ಈಗ ಉಜಿರೆ. 80 ಕಿಲೋಮೀಟರ್ ಈಚೆಗಡೆ ಬಂದಿದ್ದೀವಿ. 80 ಅಲ್ಲ 10. ನಾವು ಬೇಗ ರೀಚ್ ಆದ್ವಿ. 1:15 1:30 ರೂಮ್ಗಳಿಂದ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು. ನೆಕ್ಸ್ಟ್ ಬರ್ಬೇಕಂದ್ರೆ ರೂಮ್ ಬುಕ್ ಮಾಡ್ಕೊಂಡು ಹೋಗ್ಬೇಕು ಅಂತ. ತುಂಬಾ ಏನ್ ಚೆನ್ನಾಗಿಲ್ಲ. ಸಿಕ್ಕಿರೋದ್ರಲ್ಲಿ ಪರವಾಗಿಲ್ಲ. ಇದು ಸಿಕ್ಕಿರೋದೇ ನಾವು ಪುಣ್ಯ ಅನ್ಕೋಬೇಕು. ಅಂದ್ರೆ ಎಷ್ಟೊಂದಿಗೆ 1:30 2 ಅವರಿಂದ ರೂಮ್ ಹೋಗ್ತಿದ್ದೀವಿ. ಅದರಲ್ಲಿ ಯಾವುದೋ ಟೈಮ್ ಆಲ್ರೆಡಿ ಎಷ್ಟು 4 ಗಂಟೆನಾ? ಅಟ್ಲೀಸ್ಟ್ ಒಂದು 2-3 ಅವರ್ ಅದನ್ನು ರೆಸ್ಟ್ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಅಷ್ಟು ಫೋನ್ ಚಾರ್ಜರ್ ಹಾಕೊಂಡು ನಾವು ಲಾಸ್ಟ್ ಟೈಮ್ ಬಂದಿದ್ದಲ್ಲ, ಅದು ರೂಮ್ ತುಂಬ ಚೆನ್ನಾಗಿತ್ತಲ್ವಾ? ಹೋಗಿರ್ಬೇಕಾದ್ರೆ ಏನು ಮಾಡ್ಬೇಕು ಹೇಳಿ, ನಾವು ಫಸ್ಟೇ ಬುಕ್ ಮಾಡ್ಕೊಂಡು ಬರ್ಬೇಕು. ಯಾವ್ದಾದ್ರು ಕಾಂಟ್ಯಾಕ್ಟ್ ಇಟ್ಕೊಬೇಕು. ದರ್ಶನಕ್ಕೆ ಹೋಗ್ಬೇಕಾದ್ರೆ ರಿಯಲ್ ಟಿಕೆಟ್ ತೊಗೊಂಡು ಹೋಗ್ಬೋದು. ರೂಮ್ಗಳು ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇದೆ. ಅದಕ್ಕೋಸ್ಕರ ನಾವೆಲ್ಲ ಸಾರಿ ತೊಗೊಂಬಂದಿದ್ವಿ. ಸಾರಿ ಹಾಕೊಳ್ಳೋದು ಬೇಡ, ಸುಮ್ಮನೆ ಡ್ರೆಸ್ ಹಾಕೊಂಡ್ಬೇಡ ಅಂತೇಳಿ ಫಸ್ಟ್ ಟೈಮು ನಾನು ಧರ್ಮಸ್ಥಳಕ್ಕೆ ಡ್ರೆಸ್ ಹಾಕೋಬೇಕು ಅಂತ ಡಿಸೈಡ್ ಆಗಿರೋದು.
ಯಾಕಂದರೆ ಮಳೆ ಇರೋದ್ರಿಂದ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಜನ ಬೇರೆ ಇದ್ದಾರೆ, ನೋಡಬೇಕು ದರ್ಶನ ಹೆಂಗಾಗುತ್ತೋ ಗೊತ್ತಿಲ್ಲ, ಅದೇ ಒಂದು ಟೆನ್ಷನ್ ಆಗ್ತಾ ಇದೆ. ಸೊ ಹಂಗಾಗಿ ಚೂಡಿದಾರ್ ಹಾಕೊಂಡಿದ್ವಿ. ಎಲ್ಲರೂ 3 ಜನ ಒಂದೇ ಥರ ಸಾರಿ ತೊಗೊಂಡ್ಬಂದಿದ್ವಿ, ನಾನು ನನ್ನ ತಂಗಿ ಮಗಳೆಲ್ಲ. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಸೀರಿಯಸ್ ಆಗಿ ನನಗಂತೂ ತುಂಬ ಬೇಜಾರಾಗ್ತಿದೆ. ಯಾಕಂತಂದರೆ ಸ್ಯಾರಿ ಉಟ್ಕೊಳ್ಳೋಣ ಅಂತೇಳಿ ಎಷ್ಟು ಪ್ಲ್ಯಾನ್ ಮಾಡಿದೆ, ಒಂದೇ ಥರ ತೊಗೊಂಡು ಪಾಪ ನಮ್ಮ ಟೈಲರ್ಗೆ ತುಂಬ ಅರ್ಜೆಂಟ್ ಮಾಡಿ ಹೊಲಿಸ್ಕೊಂಬಂದೆ. ಬಟ್ ನೋಡಿ ಡ್ರೆಸ್ಗಳಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀವಿ ನಾವು. ನೋಡಿ ಸ್ಯಾರಿ ಉಟ್ಕೊಂಡಿದ್ರೆ ಮ್ಯಾಚಿಂಗ್ ಬಳೆ, ಮ್ಯಾಚಿಂಗ್ ಒಡವೆ ಎಲ್ಲ ತೊಗೊಂಬಂದಿದ್ವಿ ಚೆನ್ನಾಗಿ ರೆಡಿ ಆಗೋಣ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ತುಂಬ ಜೋರು ಮಳೆ ಇರೋದ್ರಿಂದ, ಆಮೇಲೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಮೇಯ್ನು ನಮ್ಗೆ ಅದೇ ಪ್ರಾಬ್ಲಮ್ಮು, ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ಬೇಡ ಬಿಡು ಮಳೆ ಬೇರೆ ಇದೆ ಅಂತೇಳಿ ಡ್ರೆಸ್ಗಳು ಹಾಕ್ಕೊಂಡಿದ್ದೀನಿ. ಸೊ ತುಂಬ ಬೇಜಾರಾಗ್ತಾ ಇದೆ ನನಗಂತೂ. ನಾನು ಯಾವತ್ತೂ ಧರ್ಮಸ್ಥಳಕ್ಕೆ ಫಸ್ಟ್ ಟೈಮ್ ಡ್ರೆಸ್ ಹಾಕೊಂಡು ಹೋಗ್ತಾ ಇರೋದು, ಯಾವಾಗ ಬಂದ್ರೂ ಸ್ಯಾರಿ ಹಾಕೋತಿದ್ದೆ. ಸೊ ಏನು ಮಾಡೋಕ್ಕಾಗಲ್ಲ. ನೋಡಿ ಈಗ ದೇವ್ರ ದರ್ಶನಕ್ಕೆ ಹೋಗೋಣ ಅಂತೇಳಿ ಬಂದ್ವಿ ಕೆಳಗಡೆ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ನಾನು ಮಾಡ್ಕೊಂಡು ಹೋಗೋದು ಬೇಡ, ಫಸ್ಟು ದರ್ಶನ ಮಾಡಿಬಿಡೋಣ, ಅಟ್ಲೀಸ್ಟ್ ಒಂದು ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡಿಯೋಣ ಅಂತ ನಿಂತ್ಕೊಂಡಿದ್ದೀವಿ. ನಿಜವಾಗ್ಲೂ ಯಾರಾದರೂ ಧರ್ಮಸ್ಥಳಕ್ಕೆ ಹೋಗೋರು ಫಸ್ಟೇ ರೂಮ್ ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ನಾವಂತೂ ಸಿಕ್ಕಾಪಟ್ಟೆ ಹಲ್ದುಬಿಟ್ಟಿದ್ದೀವಿ. ನಿಜ ನನಗೆ ಒಂದು ಕಡೆ ನಿದ್ದೆ ಬರ್ತಿದೆ, ಮತ್ತು ನನಗೆ ಮೈಗ್ರೇನ್ ಇರೋದ್ರಿಂದ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದರೂ ತುಂಬ ತಲೆನೋವು ಬಂದುಬಿಡುತ್ತೆ. ಆ ತಲೆನೋವು ತಡೆಯೋದಕ್ಕಾಗಲ್ಲ. ಅದಕ್ಕೆ ನಾನು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ, ನೆಕ್ಸ್ಟು ನಾವು ಧರ್ಮಸ್ಥಳಕ್ಕೆ ಜನ ಇರಲಿ ಇರದೇ ಹೋಗಲಿ ಫಸ್ಟೇ ನಾವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡ್ಕೋಬೇಕು ಅಂತ. ನಾವು ನಿಜ ನೈಟ್ ಎಷ್ಟು ಅಲ್ದಿದ್ದೀವಿ ಅಂದರೆ ರೂಮ್ಗೋಸ್ಕರ. ಧರ್ಮಸ್ಥಳದಿಂದ 10 ಕಿಲೋಮೀಟ್ರ್ ಮುಂದೆ ಹೋಗಿ ರೂಮ್ ಬುಕ್ ಮಾಡ್ಕೊಂಡ್ವಿ. ಫೈನಲಿ ದರ್ಶನಕ್ಕೆ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ. ಈ ಮಳೆನಲ್ಲೂ ಎಷ್ಟು ಜನ ಇದ್ದಾರೆ ಅಂತಂದರೆ ನಾನು ನಿಜ ಇವತ್ತು ದರ್ಶನ ಆಗುತ್ತೋ ಇಲ್ವೋ ಅಂತಲೇ ಅಂದ್ಕೊಂಬಿಟ್ಟೆ. ಬಟ್ ಏನಾದರೂ ನಾವು 200 ರೂಪಾಯಿ ಟಿಕೆಟ್ ತೊಗೊಂಡು ದರ್ಶನಕ್ಕೆ ಹೋಗಿದ್ರೆ ಒಂದು 4-5 ಅವರ್ ಆಗ್ತಿತ್ತು ಅನಿಸುತ್ತೆ. ನಮ್ಮ ಅತ್ತೆ ಮಗ ಎಲ್ಲ ಬಂದಿದ್ದರು. ಸೊ ಅವ್ರಿಗೆ ಯಾರೋ ಗೊತ್ತಿದ್ರು ಅಂತೇಳಿ ಡೈರೆಕ್ಟು ಬಿಡಿಸಿದ್ರು. ಬಟ್ ಬೇಗ ಅಂತೂ ದರ್ಶನ ಆಯಿತು. ಒಂದು 10-15 ನಿಮಿಷ ಅಷ್ಟರಲ್ಲಿ ದರ್ಶನ ಆಯಿತು. ಅದಾದಮೇಲೆ ಊಟಕ್ಕೆ ಬಂದ್ವಿ. ಯಾಕಂದರೆ ನಾವು ಧರ್ಮಸ್ಥಳಕ್ಕೆ ಹೋದಾಗ ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ರಶ್ ಇದ್ದರೂ ಊಟ ಮಿಸ್ ಮಾಡಲ್ಲ, ಊಟ ಮಾಡಿಕೊಂಡೇ ಬರೋದು. ಬಟ್ ನಿಜವಾಗ್ಲೂ ನಮ್ಮ ಅತ್ತೆ ಮಗ ಬಿಡಿಸಿರ್ಲಿಲ್ಲ ಅಂದಿದ್ರೆ ನಮಗೆ ತುಂಬ ಕಷ್ಟ ಆಗೋಗ್ಬಿಡ್ತಾ ಇತ್ತು. ಯಾಕಂದರೆ ಮಳೆನಲ್ಲಿ ನಾವು ಅಲ್ಲಿಂದ ರೂಮಿಂದ ಈಚೆ ನಡ್ಕೊಂಡು ದೇವಸ್ಥಾನ ಹತ್ರ ಬರೋಷ್ಟರಲ್ಲೇ ನಾವು ಫುಲ್ಲು ನೆಂದೋಗ್ಬಿಟ್ಟಿದ್ವಿ. ದೇವರ ದಯೆಯಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು. ಈ ವರ್ಷದ್ದು ಮೊದಲನೇ ಸಲ ನಾನು ಧರ್ಮಸ್ಥಳಕ್ಕೆ ಹೋಗಿರೋದು. ಬಟ್ 2-3 ಸಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅದೊಂಚೂರು ಏನು ಪರ್ಸ್ನಲ್ ಪ್ರಾಬ್ಲಮ್ಗಳಿರುತ್ತಲ್ಲ, ಹಂಗಾಗಿ ಕ್ಯಾನ್ಸಲ್ ಆಯಿತು. ಬಟ್ ಏನೇ ಆಗಾದ್ರೂ ಅಷ್ಟು ಜನ ಇದ್ದರು, ತುಂಬ ಆರಾಮಾಗಿ ದರ್ಶನ ಮಾಡ್ಕೊಂಬಂದು ಅದಾದಮೇಲೆ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಕ್ಚುಲಿ ಈ ಮಳೆಯಲ್ಲಿ ನಾವು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ತುಂಬ ಮಳೆ, ನಾವು ತುಂಬ ನೆಂದ್ಬಿಟ್ಟಿದ್ವಿ. ನನಗೆ ಇನ್ನೊಂದು ಭಯ ಏನಂದರೆ ನನ್ನ ಮಗಳಿಗೆ ಒಂದು ಚೂರು ನೆಂದ್ಬಿಟ್ರೆ ಅವಳಿಗೆ ಇಮಿಡಿಯೇಟು ಜ್ವರ ಬಂದುಬಿಡುತ್ತೆ. ನನಗೆ ಅವಳದೇ ಟೆನ್ಷನ್ ಇತ್ತು. ಆದರೂ ದೇವ್ರ ಮೇಲೆ ಭಾರ ಹಾಕಿ ಏನೂ ಆಗಲ್ಲ ಅಂತ ಬಂದ್ವಿ. ಆಮೇಲೆ ನಮ್ಮಮ್ಮ ಫಸ್ಟೇ ಹೇಳಿ ಕಳಿಸಿದ್ರು, ಇಲ್ಲಿ ಪ್ರಸಾದ ಅವಲಕ್ಕಿ ಕೊಡ್ತಾರೆ, ಅದು ಬೆಲ್ಲದಲ್ಲಿ ಮಾಡಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಬಟ್ ಅದು ತಿನ್ನೋದಕ್ಕೆ ಒಂಥರ ಏನೋ ಒಂಥರ ಖುಷಿ ಆಗ್ತದೆ. ಅದು ಎಷ್ಟು ತಿಂದರೂ ಬೇಜಾರಾಗಲ್ಲ. ಫಸ್ಟೇ ನಮ್ಮಮ್ಮ ಹೇಳಿದರು ಪ್ರಸಾದ ನೀವು ತೊಗೊಂಡು ಬನ್ನಿ ಅಂತ. ಸೊ ಅವರಿಗೋಸ್ಕರನೇ ಅರ್ಧ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು, ಮಳೆ ಬಂದರೂ ಪರವಾಗಿಲ್ಲ ಅಂತೇಳಿ. ಯಾವ ಥರ ಮಳೆ ಅಂದರೆ ನಾವು ಮನೆ ಬಿಟ್ಟಾಗ ಸ್ಟಾರ್ಟ್ ಆಗಿರೋದು, ಎಲ್ಲೂ ಮಳೆ ನಿಂತಿಲ್ಲ. ಅದರಲ್ಲೂ ಸಕಲೇಶ್ಪುರದಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ. ಜನ ನಿಜ ನಾವು ಅನ್ಕೋತೀವಿ ಹೆಂಗಿರ್ತಾರೋ ಅವ್ರಿಗೆ ಗೊತ್ತಿಲ್ಲ. ನಾವು ಹೋಗೋರಿಗೆ ಒಂಥರ ಕ್ರೇಜ್ ಇರುತ್ತೆ, ಹೋಗ್ಬೋದು ಅಂತ. ಬಟ್ ಅಲ್ಲಿ ಜೀವನ ಮಾಡೋರಿಗೆ ಭಾಳ ಕಷ್ಟ. ಮತ್ತು ಸುಮಾರು ಕಡೆ ಆಕ್ಸಿಡೆಂಟ್ ಆಗಿತ್ತು. ನನಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಯಾಕಂದರೆ ಹಿಂದೆಗಡೆ ಕೂತಿರೋರು ಏನೋ ಆರಾಮಾಗಿ ಕೂತಿರ್ತೀವಿ, ಪಾಪ ಡ್ರೈವ್ ಮಾಡೋರಿಗೆ ಎಷ್ಟು ಭಯ ಇರುತ್ತೆ. ಅದರಲ್ಲೂ ನಾರ್ಮಲ್ಲಾಗಿದ್ದರೆ ಗಾಡಿ ಓಡಿಸ್ಬಿಡ್ಬೋದು, ಏನು ತೊಂದರೆ ಆಗೋಲ್ಲ. ಮಳೆಗಾಲದಲ್ಲಿ ಗಾಡಿ ಓಡಿಸೋದು ತುಂಬ ಕಷ್ಟ. ಅದಾದಮೇಲೆ ಎಲ್ಲ ಕಡೆ ನೀರು ಹರಿತಿತ್ತು. ಬಟ್ ಇದು ಯಾವುದೋ ಒಂದು ಕಡೆ ಜಾಗ ತುಂಬ ಚೆನ್ನಾಗಿತ್ತು. ಸರಿ ಅಲ್ಲೊಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಮಾಡೋಣ. ಮಳೆ ಬಂದರೂ ನಾವು ಎಷ್ಟು ವೀಡಿಯೋಸ್ ಮಾಡಿದ್ದೀವಿ, ಎಷ್ಟು ಫೋಟೋಸ್ ತೊಗೊಂಡಿದ್ವಿ, ಏನೋ ಒಂಥರ ಗೊತ್ತಿಲ್ಲ. ಇದೆಲ್ಲ ನಮ್ಗೊಂಥರ ಕ್ರೇಜು. ನೋಡಿ ನಮಗೆ ಎಷ್ಟು ಏಜ್ ಆದರೂ ನಮ್ಮ ವಯಸ್ಸಿನಿಗೆ ಎತ್ತರಕ್ಕೆ ಮಕ್ಕಳು ಬಂದಿದ್ರು, ಇದೆಲ್ಲ ಏನೋ ಒಂಥರ ಖುಷಿ. ನಿಜ ಕೆಲವೊಬ್ಬೊಬ್ಬರಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಖುಷಿನೂ ಕೊಡುತ್ತೆ, ಕೆಲವೊಬ್ಬೊಬ್ಬರಿಗೆ ದುಃಖನೂ ಕೊಡುತ್ತೆ. ಬಟ್ ನಾವು ಅದನ್ನೆಲ್ಲನೂ ಈಸಿಯಾಗಿ ತೊಗೊಂಡು ಹೋಗ್ಬೇಕಷ್ಟೇ. ಈಗ ನಾವು ಚೆನ್ನಾಗಿದ್ರೂ ಮಾತಾಡ್ತಾರೆ, ನಾವು ಕೆಟ್ಟೋದ್ರೂ ಮಾತಾಡೋರು ಇರ್ತಾರೆ. ಬಟ್ ಯಾರಿಗೂ ನಾವು ತಲೆ ಕೆಡಿಸ್ಕೊಂಡೆ ನಾವು ಹೆಂಗಿರ್ತೀವಿ ಅದೇ ಥರನೇ ಇರಬೇಕು ಅನ್ನೋದೇ ನನ್ನ ಪಾಲಿಸಿ. ನನಗೆ ಯಾವಾಗಲೂ ಒಂದು ಆಸೆ ಇತ್ತು, ಧರ್ಮಸ್ಥಳಕ್ಕೆ ಮಳೆ ಬರಬೇಕಾದ್ರೆ ಹೋಗಬೇಕು ಅಂತ. ಬಟ್ ಆ ಆಸೆ ಈಗ ಈಡೇರಿದೆ. ಬರೀ ಮಳೆಯಲ್ಲ, ನಿಜ ದೇವರೇ ನೆನೆಸ್ಕೊಂಡ್ರೆ ಈಗಲೂ ನನಗೊಂದು ಕಡೆ ಇದು ನಿನಗಿದ್ದು ಬೇಕಿತ್ತ ಮಗನೇ ಅಂತ ಒಂದು ಹಾಡು ಬರುತ್ತಲ್ಲ, ಅದು ನೆನಪಾಗುತ್ತೆ. ಯಾಕಂದರೆ ಅಷ್ಟು ಮಳೆ, ಕೆಲವು ನನ್ನ ಕಡೆ ಮರಗಳು ಬಿದ್ದೋಗಿತ್ತು, ಸುಮಾರು ಕಡೆ ಆಕ್ಸಿಡೆಂಟ್ ಆಗಿತ್ತು.
ಎಲ್ಲ ಕಡೆ ಸಿಕ್ಕಾಪಟ್ಟೆ ಮಳೆ ಇದ್ದಿದ್ದರಿಂದ ನಾವು ದೇವಸ್ಥಾನದಲ್ಲಿ ಊಟ ಮಾಡಿದ್ದು ಅಷ್ಟೇ. ಮತ್ತು ನಾವು ಹಾಸನ ಹತ್ರ ಬಂದಮೇಲೆ 5 ಗಂಟೆ ಆಗಿತ್ತು. ಸೊ ಆವಾಗ ನಿಲ್ಲಿಸಿ, ಅಲ್ಲೂ ಮಳೆ ಬರ್ತಿತ್ತು, ಆದರೂ ನನಗೆ ತುಂಬ ತಲೆನೋವ್ತಾಯಿತ್ತು, ಕಾಫಿ ಕುಡಿಲೇಬೇಕು ಅಂತೇಳಿ ನನ್ನ ತಂಗಿ ಮಗಳು ನನ್ನ ಮಗಳೆಲ್ಲ ಹೊಟ್ಟೆ ಹಚ್ಕೊಂಡ್ಬಿಟ್ಟಿದ್ರು. ಸರಿ ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ನೋಣ, ಇನ್ನು ಮನೆಗೆ ಬೇಗ ಹೋಗ್ಬೋದಲ್ಲ, ಮನೆಗೆ ಹೋಗೋಷ್ಟರಲ್ಲಿ ಅಮ್ಮ ಅಡುಗೆ ಮಾಡಿರ್ತಾರೆ, ಅಲ್ಲೋಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೂ ನನ್ನ ತಂಗಿ ಬಿಟ್ಟಿಲ್ಲ, ಪರವಾಗಿಲ್ಲ ಮನೆಗೆ ಹೋಗಿ ಊಟ ಮಾಡಿ ಇಲ್ಲೂ ಎಲ್ಲ ಸ್ವಲ್ಪ ಏನಾದರೂ ತಿನ್ಕೊಂಡು ಬಿಡೋಣ ಅಂತಂದು ನಾವು ರೈಸ್ ಐಟಮ್ ಎಲ್ಲ ಒಂದು ಸ್ವಲ್ಪ ಆರ್ಡ್ರ್ ಮಾಡಿದ್ವಿ. ಎಲ್ಲ ಊಟ ಮಾಡಿಕೊಂಡು ಬಟ್ ಇಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಕಾಫಿ ಎಲ್ಲ ಕುಡಿದ್ವಿ. ಮೇಯ್ನ್ ನಮ್ಮ ಫೋನ್ಗಳಲ್ಲಿ ಚಾರ್ಜರ್ ಇರಲಿಲ್ಲ, ಪುಣ್ಯಕ್ಕೆ ಅಲ್ಲೇ ಚಾರ್ಜ್ ಕೊಟ್ಟು ಚಾರ್ಜರ್ ಹಾಕ್ಕೊಂಡ್ವಿ. ಆಮೇಲೆ ನಾನು ಇನ್ನೂ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯಾವಾಗಲೂ ಅಷ್ಟೇ ಹೊರಗಡೆ ಜರ್ನಿ ಮಾಡಬೇಕಾದ್ರೆ ಅದು ನಮ್ಮ ಓನ್ ವೆಹಿಕಲಲ್ಲಿ ಹೋದಾಗ ಒಂದಲ್ಲ 2 ಜೊತೆ ಡ್ರೆಸ್ಗಳನ್ನ ಎಕ್ಸ್ಟ್ರಾ ಎತ್ಕೊಂಡಿರಬೇಕು. ಯಾಕೆ ಅಂತಂದರೆ ನಾವು ಸ್ಯಾರಿ ಉಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. 1-2 ಕಡೆ ಎಲ್ಲಾದರೂ ನೀರಿರೋ ಕಡೆ ಆಟಾಡೋಣ ಅಂತೇಳಿ 1-2 ಜೊತೆ ಜೀನ್ಸ್ ತೊಗೊಂಡಿದ್ವಿ. ಇರಲಿ ಎಕ್ಸ್ಟ್ರಾ ಅಂತೇಳಿ 2 ಜೊತೆ ಚೂಡಿದಾರ್ ತೊಗೊಂಡಿದ್ವಿ. ನಿಜವಾಗ್ಲೂ ಅದು ಎಷ್ಟು ಹೆಲ್ಪ್ ಆಯ್ತಂದರೆ, ನಿಜ ನಾವು ಸ್ಯಾರಿ ಉಟ್ಕೊಂಡಿದ್ರೆ ಖಂಡಿತ ನಮ್ಗೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗೋಗ್ಬಿಡ್ತಿತ್ತು. ಡ್ರೆಸ್ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿತ್ತು. ಬಟ್ ನನಗೆ ಆವಾಗ ಅನ್ನಿಸ್ತು, ನಾವೆಲ್ಲಾದರೂ ಹೊರಗಡೆ ಹೋದಾಗ ಏನು ನಾವು ಡಿಕ್ಕಿನಲ್ಲಿ ಇಟ್ಟಿರ್ತೀವಿ ಬಟ್ಟೆಗಳು, 1-2-3 ಜೊತೆ ಎಕ್ಸ್ಟ್ರಾ ಎತ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತಂದರೆ ನೋಡಿ, ಈಗ ನಮಗೆ ಎಲ್ಲಿ ಹೇಗೆ ಯಾವ ಸಂದರ್ಭ ಬರುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಒಂದು ಜೊತೆ ಬಟ್ಟೆ ಎಕ್ಸ್ಟ್ರಾ ತೊಗೊಳೋದ್ರಿಂದ ನಮಗೆ ತುಂಬ ಅನುಕೂಲ. ಯಾಕಂದರೆ ಆ ಎಕ್ಸ್ಪೀರಿಯನ್ಸ್ ಇವತ್ತು ನನಗಾಯಿತು. ಅದಾದಮೇಲೆ ಫೈನಲಿ ನಾವು ಮನೆಗೆ ಬರೋ ಅಷ್ಟರಲ್ಲಿ 11 ಗಂಟೆ ಆಯಿತು. ಪಾಪ ನನ್ನ ತಂಗಿ ದೇವನಹಳ್ಳಿಗೆ ಹೋಗಬೇಕು, ಅವಳು ಹೋಗೋ ಅಷ್ಟರಲ್ಲಿ ಒಂದು 12-12:30 ಆಗ್ತಿತ್ತು. ನನ್ನ ತಮ್ಮ ಚಿರುಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂದರೆ ನಮ್ಮನ್ನು ಅಷ್ಟು ಹುಷಾರಾಗಿ ಕರ್ಕೊಂಬಂದಿದ್ದಾನೆ. ಯಾಕಂದರೆ ತುಂಬ ಮಳೆ, ನಾನು ಹೇಳ್ತಾ ಇದ್ದೀನಲ್ಲ, ಸಿಕ್ಕಾಪಟ್ಟೆ ಮಳೆ ಧರ್ಮಸ್ಥಳ ಸೈಡು. ಅದರಲ್ಲಿ ಘಾಟ್ ಸೆಕ್ಷನಲ್ಲಿ ಆ ಮಳೆನಲ್ಲಿ ಗಾಡಿ ಓಡಿಸ್ಬೇಕಂದ್ರೆ ಭಾಳ ಕಷ್ಟ. ನಾವೇನು ಹಿಂದೆಗಡೆ ಆರಾಮಾಗಿ ಸಾಂಗ್ಗಳು ಕೇಳ್ಕೊಂಡು ಕೂತಿರ್ತೀವಿ, ಬಟ್ ಅವನು ಆ ಕಡೆ ಈ ಕಡೆ ಕಣ್ಣು ಆಡಿಸ್ದೆ ಪಾಪ ಗಾಡಿ ಓಡಿಸ್ಬೇಕು. ಈ ಸಲ ಅಂತೂ ಪಾಪ ಅವನಿಗೆ ತುಂಬ ಕಷ್ಟ ಆಯಿತು ಅನಿಸುತ್ತೆ. ನೋಡಿ, ನಾವು ಫಸ್ಟ್ ಟೈಮು ಡ್ರೈವರು ಅಂತ ಕರ್ಕೊಂಡೋಗಿದ್ದು ಅವನನ್ನು, ಅಂದರೆ ನನ್ನ ತಂಗಿಗೆ ಸ್ವಲ್ಪ ಪರಿಚಯ ಇರೋರು. ಬಟ್ ಈಗ ಯಾವ ಥರ ಆಗೋಗ್ಬಿಟ್ಟಿದ್ದಾನೆ ಅಂದರೆ, ಒಂಥರ ನಮ್ಮ ಫ್ಯಾಮಿಲಿ ಹುಡುಗನ ಥರ ಆಗ್ಬಿಟ್ಟಿದ್ದಾನೆ. ಅವನು ಏನಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಸ್ಟಾರ್ಟಿಂಗು ನಮ್ಮ ಹತ್ರ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ, ಇವಾಗ ಒಂಥರ ಸ್ವಂತ ನನ್ನ ತಮ್ಮನ ಥರನೇ ಆಗ್ಬಿಟ್ಟಿದ್ದಾನೆ, ಏನಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಧೈರ್ಯವಾಗಿ ಹೊರಗಡೆ ಹೋಗ್ತೀವಿ ನಮ್ಮ ಓನ್ ವೆಹಿಕಲಲ್ಲಿ ಅಂತಂದರೆ, ಮೇಯ್ನು ನಮಗೆ ಕಾರ್ ಓಡಿಸೋರು ಕಂಫರ್ಟಬಲ್ ಆಗಿರಬೇಕು. ಅಷ್ಟು ಮಳೆ ಇದ್ದರೂ ಏನೂ ತೊಂದರೆ ಆಗದೆ ಆರಾಮಾಗಿ ಹೋಗಿ ಆರಾಮಾಗಿ ಮನೆಗೆ ಬಂದ್ವಿ. ಬಟ್ ನಾನಂತೂ ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ ಅಂದ್ಕೊಂಡೆ, ಟ್ರಾಫಿಕ್ ಎಲ್ಲ ತುಂಬ ಇತ್ತಲ್ಲ. ಆರಾಮಾಗಿ 11 ಗಂಟೆಗೆ ಬಂದ್ವಿ. ನಾನು ಮಾಮೂಲಿ ಬೆಳಗ್ಗೆ ಆಫೀಸ್ಗೆ ಹೋಗೋ ಟೈಮ್ಗೆ ಎದ್ದು ನೆಮ್ಮದಿಯಾಗಿ ಆಫೀಸ್ಗೆ ಹೋಗ್ಬೋದು. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಥ್ಯಾಂಕ್ ಯು.